ಭಾರತವೇ ಆಚರಿಸಿ ಸಂಭ್ರಮಿಸಿದ ಹಬ್ಬ ಅಂದರೆ ಅದು ಬಾಬಾ ಸಾಹೇಬರ ಹುಟ್ಟುಹಬ್ಬ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಆಚರಿಸಲಾಗಿದೆ. ಅದರಲ್ಲೂ ದಲಿತ ಸಮುದಾಯದವರೇ ಹೆಚ್ಚಾಗಿರುವ ಚಿನ್ನದ ನಾಡು ಗಡಿನಾಡು ಕೋಲಾರದಲ್ಲೂ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಅದರಲ್ಲೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಅಧ್ಯಕ್ಷ ವರದಾಪುರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅವರ ಗ್ರಾಮದಲ್ಲಿ 2ನೇ ವರ್ಷ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗಿದೆ. ಈ ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಸಿಹಿ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಆಶಯಗಳು, ಆದರ್ಶಗಳು, ಗುರಿಗಳು, ಮಾರ್ಗದರ್ಶನಗಳು ಹಾಗೂ ಅವರು ನಡೆದು ಬಂದ ಕಲ್ಲು ಮುಳ್ಳಿನ ಹಾದಿಯ ಬಗ್ಗೆ ವೇದಿಕೆಯ ಮೇಲಿದ್ದ ಅತಿಥಿಗಳು ತಮ್ಮ ಭಾಷಣದ ಮೂಲಕ ಬಹಳ ಸೂಕ್ಷ್ಮವಾಗಿ ತಿಳಿಸಿದರು. ಈ ಸಮಾರಂಭಕ್ಕೆ ಇಡೀ ವರದಾಪುರ ಗ್ರಾಮಸ್ಥರು ಸಾಕ್ಷಿಯಾಗಿದ್ರು. ಅದರಲ್ಲೂ ನೆರೆದಿದ್ದ ಇಂದಿನ ಪೀಳಿಗೆಯ ಪುಟ್ಟ ಮಕ್ಕಳಿಗೆ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ತಿಳಿಸಿಕೊಡಲು ಈ ಅಂಬೇಡ್ಕರ್ ಜಯಂತಿ ಸಹಕಾರಿಯಾಯಿತು. ಇದೇ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಅವರು, ಇಂದು ಬಾಬಾ ಸಾಹೇಬರ ಹೆಸರನ್ನ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ. ನಮ್ಮಲ್ಲೇ ಜಾತಿಯನ್ನ ಒಡೆಯುತ್ತಿದ್ದಾರೆ. ಅಂದು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ನಿಮ್ಮಲ್ಲಿ ಸಂವಿಧಾನ ಬರೆಯೋ ತಾಕತ್ತು ಯಾರಿಗಿದೆ ಅಂತಿದ್ರು. ಆಗ ಭಾರತದಲ್ಲೇ ಇದ್ದ ಅಂಬೇಡ್ಕರ್ ಅವರ ಹೆಸರನ್ನ ಸೂಚಿಸಲಾಯಿತು. ನಂತರ ಎಲ್ಲ ದೇಶಗಳ ಸಂವಿಧಾನವನ್ನ 2 ವರ್ಷ ಅಧ್ಯಯನ ಮಾಡಿದ ಬಾಬಾ ಸಾಹೇಬರು ಭಾರತದ ಸಂವಿಧಾನ ಬರೆದು 1950ರಲ್ಲಿ ಅರ್ಪಿಸಿದರು. ಆದರೆ ಇದನ್ನ ಬ್ರಾಹ್ಮಣರು ಒಪ್ಪಲಿಲ್ಲ. ಅಸ್ಪೃಶ್ಯರು ಬರೆದ ಸಂವಿಧಾನವನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ರು. 500 ವರ್ಷಗಳಿಂದ ಎಲ್ಲರಿಂದ ತಿರಸ್ಕೃತರಾಗಿದ್ದ ನಮ್ಮ ಸಮುದಾಯವನ್ನ ಮೇಲೆತ್ತಿದವರು ಅಂಬೇಡ್ಕರ್ ಅವರು ಅಂತ ಮಹಾನಾಯಕನ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದರು. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್.ಬಿ. ಶ್ರೀನಿವಾಸ್ ಅವರು, ನಮಗೆ ಕುಡಿಯಲು ನೀರು ಕೊಡ್ತಾ ಇರಲಿಲ್ಲ, ಓಡಾಡಲು ಬಿಡ್ತಾ ಇರಲಿಲ್ಲ, ಶಿಕ್ಷಣವು ದೂರದ ಮಾತಾಗಿತ್ತು. ಹೀಗೆಯೇ 500 ವರ್ಷ ಕಳೆದಿದ್ದೆವು. ಹೀಗಿದ್ದಾಗ ಕತ್ತಲಾಗಿದ್ದ ನಮ್ಮ ಬದುಕಿಗೆ ಬೆಳಕಾಗಿ ಬಂದವರು ಬಾಬಾ ಸಾಹೇಬರು. ಆದರೆ ಇವತ್ತು ಅವರ ಹೆಸರನ್ನ ರಾಜಕೀಯವಾಗಿ ಬಳಸಿಕೊಳ್ತಾರೆ. ಹಲವು ಕಡೆ ಇನ್ನೂ ಸಹ ದಲಿತರು ದಲಿತರಾಗೇ ಇದ್ದಾರೆ. ಅವರಿಗೆ ಸಿಗಬೇಕಾದ ಸೌಲಭ್ಯ ಸಿಕ್ಕಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಂತರ ಮಾತನಾಡಿದ ತಿಮ್ಮರಾಯಪ್ಪನವರು, ಇಂದು ರಾಜಕಾರಣಿಗಳು ಅಂಬೇಡ್ಕರ್ ಹೆಸರನ್ನ ಬಳಸಿಕೊಳ್ತಿದ್ದಾರೆ. ನಮ್ಮಿಂದ ಮತ ಹಾಕಿಸಿಕೊಂಡು ಗೆದ್ದು ವಿಧಾನಸೌಧಕ್ಕೆ ಹೋದವರು ನಮಗೆ ಏನೂ ಕೆಲಸ ಮಾಡುತ್ತಿಲ್ಲ. ಅಂತಹ ಮತದಾನದ ಹಕ್ಕನ್ನ ಬಾಬಾ ಸಾಹೇಬರು ನಮಗೆ ಕೊಟ್ಟರು, ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಬಹಳ ಖಾರವಾಗಿ ಮಾತನಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದಪ್ಪ, ವೆಂಕಟರಮಣಪ್ಪ, ಸಂದೀಪ್, ಚಂದ್ರು, ರಾಮಚಂದ್ರಪ್ಪ, ಶ್ರೀನಿವಾಸ್, ಶಿಕ್ಷಕರಾದ ನಾಗರಾಜ, ಶ್ರೀನಿವಾಸ್, ಪ್ರಮೀಳಾ, ಟೈಲರ್ ನಾರಾಯಣಪ್ಪ, ರೆಡ್ಡಪ್ಪ, ವೆಂಕಟೇಶ್, ಮುರಳಿ, ರಾಮಕೃಷ್ಣ, ನಾಗೇಶ್, ಮೋಹನ್, ಸುಧಾಕರ್, ಬಾಲರಾಜ್ ಸೇರಿದಂತೆ ಗ್ರಾಮಸ್ಥರು, ಮುಖಂಡರು ಹಾಜರಿದ್ದರು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಮಹಾರಾಷ್ಟ್ರದ ಜನಿಸತಕ್ಕಂಥವರು. ಅವರ ತಂದೆ ರಾಮ್ಜಿ ಸತ್ಪಾಲ್, ತಾಯಿ ಭೀಮಾಬಾಯಿ. ಅವರಿಗೆ 14ನೇ ಮಗನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುತ್ತಾರೆ. ಅವರು ಹುಟ್ಟಕ್ಕಂಥ ಸಂದರ್ಭ ಹೇಗಿತ್ತು ಅಂದ್ರೆ, ಸುಮಾರು 1000 ವರ್ಷಗಳಿಂದ ಈ ಮೇಲ್ವರ್ಗದ ಜನರಿಂದ ಅಸ್ಪೃಶ್ಯತೆ ಆಚರಣೆ, ಸಾಮಾಜಿಕ ಬಹಿಷ್ಕಾರ, ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ, ಓದ್ಕೊಳ್ಳಿಕ್ಕೆ ಯಾವ್ದಾದ್ರು ಶಾಲೆಯಲ್ಲೂ ಸಹ ನಮ್ಮನ್ನು ಸೇರಿಸ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಒಂದು ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ಶಾಲೆಗೆ ಹೋದ್ರೆ ಅವರು ಮುಟ್ಸ್ಕೊಳ್ದೇನೆ, ಕುಡಿಲಿಕ್ಕೆ ನೀರು ಕೊಡ್ದೇನೆ ಶಾಲೆಯ ಹೊರಗಡೆ ಕೂತು ಪಾಠ ಪ್ರವಚನಗಳನ್ನ ಕೇಳಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಇವತ್ತು ಎಷ್ಟು ವರ್ಷಗಳಾಗಿದ್ದಾವೆ? 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ ನಮಗೆ. ಅದು ಆಗಿ ಈಗ ಸ್ವಾತಂತ್ರ್ಯ ಬರೋದಿಲ್ಲ. ಗಾಂಧಿ ಆದಿಯಾಗಿ ಹಿಡಿದು ಇಡೀ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಸ್ವಾತಂತ್ರ್ಯವನ್ನ 1947ರಲ್ಲಿ ಕೊಡ್ತಾರೆ. ಆದ್ರೆ ಅವ್ರು ಕೊಡುವಾಗ ಒಂದು ಷರತ್ತನ್ನ ಹಾಕ್ತಾರೆ, ನೀವೇನಾದ್ರೂ ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀವಿ, ನಿಮ್ಮ ದೇಶಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನ ನೀವು ರಚನೆ ಮಾಡ್ಕೊಳ್ತೀರಾ, ಅಂತಹ ವ್ಯಕ್ತಿ ನಿಮ್ಮಲ್ಲಿ ಯಾರಿದ್ದಾರೆ ಅಂತೇಳಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರನ್ನ ಬಿಟ್ಟು ಬೇರೆ ದೇಶಗಳೆಲ್ಲ ವಿದೇಶಗಳನ್ನೆಲ್ಲ ಹುಡುಕ್ತಾರೆ, ನಮ್ಮ ಗಾಂಧಿ ಆದಿಯಾಗಿ, ನೆಹರು ಆದಿಯಾಗಿ. ಆದ್ರೆ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ದಡ್ರ, ನೀವೆಲ್ಲ ವಿದೇಶಗಳೆಲ್ಲ ಹುಡುಕ್ತಾ ಇದ್ದೀರಾ, ನಿಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರ್ತಕ್ಕಂಥ ಸೂಕ್ತವಾದ ವ್ಯಕ್ತಿ ಭಾರತ ದೇಶದಲ್ಲಿದ್ದಾರೆ, ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತೇಳಿ, ಹೋಗಿ ಅವರನ್ನ ಕೇಳ್ಕೊಳ್ಳಿ ಅಂತ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 7 ವರ್ಷ 11 ತಿಂಗಳು 18 ದಿನಗಳ ಕಾಲ
ಎಷ್ಟೋ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಇಡೀ ಪ್ರಪಂಚದಲ್ಲೇ ಬೃಹತ್ ಆಗಿರ್ತಕ್ಕಂಥ ಭಾರತದ ಸಂವಿಧಾನವನ್ನ 1950ರಲ್ಲಿ ನಮಗೆ ಲೋಕಾರ್ಪಣೆ ಮಾಡ್ತಾರೆ. ಆಗ ಕೆಲವರು ಬ್ರಾಹ್ಮಣಶಾಹಿಗಳು ಏನ್ ಮಾಡ್ತಾರೆ ಅಂದ್ರೆ ಅಸ್ಪೃಶ್ಯರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾವು ಒಪ್ಕೊಳ್ಳೋದಿಲ್ಲ, ಅದರಿಂದ ನಮ್ಗೆ ಅವಮಾನ ಆಗುತ್ತೆ, ಅದನ್ನ ನಾವು ಪಾಲನೆ ಮಾಡ್ಬೇಕಾ ಅಂತೇಳಿ ಕೆಲವರು ವಿರೋಧವನ್ನ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪಿಟಿಕೆಗಳನ್ನ ಅರಿತಾರೆ, ಬೆಂಕಿ ಇಡ್ತಾರೆ. ಆದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ದುಗ್ಗೆದ್ಲಿಲ್ಲ. ಯಾಕಂದ್ರೆ ಸುಮಾರು 100 ಸಾವಿರಾರು ವರ್ಷಗಳಿಂದ ನನ್ನ ಜನ, ಈ ದೇಶದ ಮೂಲ ನಿವಾಸಿಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ತುಳಿತಕ್ಕೆ ಒಳಗಾಗಿ ನೋವು ನಲಿಗಳನ್ನ ಪಡ್ಕೊಂಡು ನನ್ನ ಜನ ಒದ್ದಾಡ್ತಾ ಇದ್ದಾರೆ. ಆದ್ರೆ ಮುಂದೊಂದು ದಿನ ನನ್ನ ಜನ ಆಗಿರೋದಿಲ್ಲ, ನನ್ನ ಜನ ಈ ದೇಶವನ್ನು ಆಳ್ತಕ್ಕಂಥ ಜನ ಆಗ್ತಾರೆ ಅಂತೇಳಿ. ಬಂಧುಗಳೇ, ನಾವಿರ್ತಕ್ಕಂಥ ಸುಮಾರು ಈ ದೇಶದಲ್ಲಿ ನಾವು 95% ಇದ್ದೀವಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಎಲ್ಲ ಸೇರ್ಕೊಂಡ್ರೆ ಕೇವಲ 5% ಇರ್ತಕ್ಕಂಥ ಜನಕ್ಕೆ ಈ ದೇಶವನ್ನ ಇದ ರಾಜಕೀಯ ಚುಕ್ಕಾಣಿಯನ್ನ ಕೊಟ್ಟು ನಾವು ಇನ್ನೂ ಸಹ ಓಟನ್ನ ಹಾಕಿ ಕೈ ತೊಳ್ಕೊಳ್ತಾ ಇದ್ದೀವಿ. ದಲಿತರಿಗೆ ಯಾವ ರೀತಿ ಕಷ್ಟಗಳನ್ನ ಮೇಲ್ಜಾತಿ ವರ್ಗದವ್ರು ಕೊಟ್ಟಿರೋದಂಥ ವಿಚಾರಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಮಗೆ ಒಳ್ಳೆ ಶಿಕ್ಷಣ ಕೊಡಕ್ಕಾಗ್ತಾ ಇಲ್ಲ. ಹಿಂದೆ ಕೆರೆಗಳಲ್ಲಿ ನೀರು ಕುಡಿಯಕ್ಕೆ ಬಿಡ್ತಾ ಇರಲ್ಲ. ನಾವು ಓಡಾಡಬೇಕಾದ್ರೆ ರಸ್ತೆಗಳಲ್ಲಿ ಓಡಾಡೋಕ್ಕೆ ಜಾಗ ಕೊಡ್ತಾ ಇರಲ್ಲ. ಅಲ್ಲೇನ ಓಡಾಡ್ತಾ ಇದ್ರೆ ಮತ್ತೆ ಕಸ ತಳ್ಳಬೇಕಾಗಿತ್ತು. ಈ ರೀತಿ ಬಹಳ ಹೇಳ್ಬೇಕಾದ್ರೆ ಇಡೀ ಜೀವನ ಚರಿತ್ರೆಯ ಸುಮಾರು ದಿನಗಳೇ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದಿರ್ತಕ್ಕಂಥ ದಿನಗಳು, ಮತ್ತೆ ನಮ್ಮ ಅಸ್ಪೃಶ್ಯತೆ ಅಂತ ಏನು ಹಿಂದೆ ನಮಗೆ ಜಾತಿ ನಿಂದನೆ ಮಾಡಿಕೊಂಡು ಈ ರೀತಿ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ದಿನಗಳೇ ಆಗುತ್ತೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದು. ಇವತ್ತು ವೋಟ್ ಬ್ಯಾಂಕ್ ಎಲ್ಲ ಪಕ್ಷಗಳು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಸ್ಟ್ ಎತ್ತು ಬಿಡ್ತಾರೆ, ಎಲ್ಲ ಜನಾಂಗದವರು. ಆದರೆ ಇವತ್ತು ದಲಿತರು ಅದೇ ರೀತಿ ಇದ್ದಾರೆ. ಒಂದು ಕನಸು ನನಸು ಮಾಡುವುದಕ್ಕೆ ನಾವೆಲ್ಲ ವರ್ಧಾಪುರ ಗ್ರಾಮದಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿ ಹೊರಡೋಣ. ಆದರೆ ನೆಕ್ಸ್ಟ್ ಬರುವಂತ 135ನೇ ಜಯಂತಿ ದಿನ ನಾವೆಲ್ಲ ಅಂಬೇಡ್ಕರ್ ಸಾಹೇಬರಿಗೆ ಏನಾದರೂ ಒಂದು ಕೊಡುಗೆ ಕೊಡೋ ಒಂದು ಕನಸನ್ನ ಈಗಲಿಂದನೇ ನಾವು ತಯಾರಿ ಮಾಡಿಕೊಂಡು ನೆಕ್ಸ್ಟ್ 135ನೇ ಜಯಂತಿಗೆ ನಾವೊಂದು ಸಾಕ್ಷೀಭೂತರಾಗೋಣ. ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಎಲ್ಲವನ್ನೂ ಪಡ್ಕೊಂಡಿದ್ದೀವಿ, ಅಂಬೇಡ್ಕರ್ ಸಾಹೇಬ್ರಿಂದ ಎಲ್ಲವನ್ನೂ ಪಡ್ಕೊಂಡಿದ್ದೇವೆ. ನಾವು ಅಂಬೇಡ್ಕರ್ ಸಾಹೇಬರಿಗೆ ಏನು ಕೊಟ್ಟಿದ್ದೀವಿ ಅನ್ನೋದು ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಆ ಪ್ರಶ್ನೆ ಮಾಡ್ಕೊಂಡವಾಗ ನಾವು ಅಂಬೇಡ್ಕರ್ ಸಾಹೇಬರಿಗೆ ಏನು ಕೊಡ್ಲಿಲ್ಲ. ಅಂಬೇಡ್ಕರ್ ಸಾಹೇಬ್ರ ಒಂದು ಚರಿತ್ರೆ, ಜೀವನ ಚರಿತ್ರೆಯನ್ನ ನಾವೆಲ್ಲ ಮಾತಾಡ್ತೇವೆ. ನಮ್ಮ ಚರಿತ್ರೆಗಳು ನೋಡಿದ್ರೆ 0 ಆಗಿದೆ. ಆದ್ರಿಂದ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಈಗ ಬೇರೆಯವರು ಬೇರೆ ರೀತಿಯೆಲ್ಲ ಉಪಯೋಗಿಸ್ಕೊತಾರೆ. ಚುನಾವಣೆ ಸಮಯದಲ್ಲಿ ನಮ್ಮನ್ನ ಚುನಾವಣೆಗೋಸ್ಕರ ವೋಟ್ ಗಿಮಿಕ್ ಮಾಡ್ತಾರೆ ಅಂತ ಹೇಳಿದವಾಗ ನಾವು ಎಲ್ಲೋ ಒಂದು ಜಾಗದಲ್ಲಿ ಪ್ರಜ್ಞಾವಂತಿಕೆ ಇಲ್ಲದೆ ಅಸಹಾಯಕರಾಗಿ ಅವ್ರು ಕೊಡುವಂತ 500ಗೋ 1000ಗೆ ಕೈ ಚಾಚೋರು ನಾವು ಆಗ್ಬಿಟ್ಟಿದೀವಿ. ನಾವು